ಪ್ರಿಯರೇ, ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಸಾತ್ವಿಕತೆಯನ್ನು ಹೊಂದಿದವರು ಧನ್ಯರು, ಏಕೆಂದರೆ ಭೂಲೋಕವನ್ನು ಬಾಧ್ಯತೆಯಾಗಿ ಪಡೆಯುವವರು. ಅಂದರೆ ತಮ್ಮನ್ನು ತಗ್ಗಿಸಿಕೊಂಡವರು ಧನ್ಯರು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 5 ಹೀಗೆ ಹೇಳ್ತದೆ, ಸಾತ್ವಿಕರು ಧನ್ಯರು. ಈ ವಚನ ಯಾರು ತಮ್ಮ ಹಕ್ಕು ಬಾಧ್ಯತೆಗಳಿಗಾಗಿ ಹೋರಾಡೋದಿಲ್ಲವೋ, ಯಾರು ತಮಗಾದ ಅನ್ಯಾಯಕ್ಕೆ ಪ್ರತಿಕಾರ ತೀರಿಸುವುದಿಲ್ಲವೋ ಅಂಥವರ ಬಗ್ಗೆ ಇದು ಉಲ್ಲೇಖವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಅಂದರೆ ಕರ್ತನನ್ನು ಹೃದಯದಲ್ಲಿಟ್ಟುಕೊಂಡು ಕರ್ತನು ಹೇಳಿರುವ ಹಾಗೆ ನಡೆಯುವಂಥದ್ದು ಎಂಬುದಾಗಿ ನಾವು ಭಾವಿಸಬೇಕಾಗ್ತದೆ. ಒಂದು. ಎರಡನೇದು, ಸಾತ್ವಿಕತೆಯ ಸಿಟ್ಟು, ಸಾತ್ವಿಕತೆಯ ಪ್ರೀತಿ, ಸಾತ್ವಿಕತೆಯ ಧನ್ಯತೆ, ಸಾತ್ವಿಕತೆಯಿಂದ ಈ ಭೂಮಿಯ ಬಾಧ್ಯತೆಯನ್ನು ನೋಡುವಂತಹ ಒಂದು ಪರಿಕಲ್ಪನೆ ಇದೆಯಲ್ಲ, ಆ ಪರಿಕಲ್ಪನೆಯನ್ನು ನಾವು ಬೆಳೆಸಿಕೊಳ್ಳಬೇಕು. 3, ತನ್ನನ್ನು ಶಪಿಸಿದವರನ್ನು ತಿರುಗಿ ಶಪಿಸಲಿಲ್ಲ, ಶಪಿಸುವುದೂ ಬೇಡ. 4, ಆತನು ತನ್ನನ್ನು ಶಿಲುಬೆಗೆ ಹಾಕಿದವರ ವಿರುದ್ಧ ನ್ಯಾಯ ತೀರ್ಪಿಗಾಗಿ ದೇವರೊಡನೆ ಪ್ರಾರ್ಥಿಸಲಿಲ್ಲ. ಇದು ಯೇಸು ಕ್ರಿಸ್ತನ ದೀನತೆ, ಯೇಸು ಕ್ರಿಸ್ತನ ಸಾತ್ವಿಕತೆ ನಮಗೆ ಪ್ರಚುರಪಡಿಸ್ತದೆ. ಮತ್ತಾಯ ಪತ್ರಿಕೆ 11ನೇ ಅಧ್ಯಾಯ 29 ನೋಡೋದಾದರೆ, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ. ನನ್ನ ನೊಗ ಭಾರ ಇದೆಯಲ್ಲ, ಆ ನೊಗದ ಭಾರ ಅದನ್ನು ನೀವು ತೆಗೆದುಕೊಳ್ಳಿ, ನೀವು ತೆಗೆದುಕೊಂಡು ಕಲಿಯಿರಿ. ಯಾಕೆಂದರೆ ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನೀವು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕಂಡುಕೊಳ್ಳಿರಿ. ಪ್ರಿಯರೇ, ನಾನು ಸಾತ್ವಿಕನು, ಸತ್ಯವನ್ನೇ ನುಡಿಯುವವನು, ದೀನ ಮನಸ್ಸುಳ್ಳವನು. ದೇವರು ದೀನ ಮನಸ್ಸುಳ್ಳವನು. ಅದಕ್ಕೆ ಆತನಿಂದ ನಾವು ಕಲಿತುಕೊಳ್ಳಿರಿ. ದೀನತೆ ಮತ್ತು ಹೃದಯದ ಸಾತ್ವಿಕತೆ ಇದೆ ಎಂಬುದಾಗಿ ಕರ್ತನು ಹೇಳುವುದನ್ನು ಈ ವಚನದಲ್ಲಿ ನಾವು ಧ್ಯಾನಿಸ್ತೇವೆ. ಸಮರ್ಪಕವಾಗಿ ಕರ್ತನು ತನ್ನನ್ನು ತಾನು ತಗ್ಗಿಸಿಕೊಂಡನು, ದೀನನು ತಗ್ಗಿಸಿಕೊಳ್ಳುವವನು ಎಂಬುದಾಗಿ ನಾವು ನೋಡುತ್ತೇವೆ. ಇವೆಲ್ಲವೂ ಇರುವವರು ಈ ಭೂಮಿಗೆ ಬಾಧ್ಯರಾಗ್ತಾರೆ. ಈ ಭೂಮಿಯಲ್ಲಿ ಅವರು ಬೆಳಕಾಗ್ತಾರೆ, ಈ ಭೂಮಿಯನ್ನು ಆಳ್ವಿಕೆ ಮಾಡ್ತಾರೆ. ಯಾಕಂದರೆ ಆಳ್ವಿಕೆ ಮಾಡುವಂಥವನು ಪರಿಶುದ್ಧಾತ್ಮನು, ಆಳ್ವಿಕೆ ಮಾಡುವಂಥವನು ಕರ್ತನು. ಆದರೆ ದೇವರು ತಮ್ಮ ಶ್ರೇಷ್ಠ ಆಶೀರ್ವಾದಗಳನ್ನು ನೀಡುವುದರ ಮೂಲಕ ಆತನು ನಮ್ಮನ್ನು ಉನ್ನತಕ್ಕೆ ನಡೆಸುವವನಾಗಿದ್ದಾನೆ. ಯೇಸು ತನ್ನ ಎಲ್ಲ ಹಕ್ಕುಗಳನ್ನು ಬಿಟ್ಟುಕೊಟ್ಟನು. ಆತನು ಶಿಲುಬೆಯ ಏರುವುದಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟ. ಆತನು ಮರಣವನ್ನು, ಅಂದರೆ ಅವಮಾನಕರವಾದಂಥ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ ನಾವು ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 8 ನೋಡುತ್ತೇವೆ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ, ಈ ಮುಂಜಾನೆ ಪ್ರಾರ್ಥನೆಗಾಗಿ ಸ್ತೋತ್ರ ಸ್ವಾಮಿ.
ವಿಶೇಷವಾಗಿ ದೇವರೇ, ಇವತ್ತು ಯಾರ್ಯಾರು ದೂರ ಪ್ರಯಾಣಕ್ಕಾಗಿ ವೀಸಾಗಾಗಿ ಪ್ರಯತ್ನ ಮಾಡಿದ್ದಾರೋ ಯೇಸುವೇ, ನಿಮ್ಮ ರಕ್ತದಿಂದ ಸ್ವಾಮಿ ವೀಸಾ ಕೊಡು ಸ್ವಾಮಿ. ಅವರ ಪ್ರಯಾಣಗಳನ್ನು ಆಶೀರ್ವಾದ ಮಾಡು. ಎಲ್ಲೆಲ್ಲಿ ಯುದ್ಧ ಆಗ್ತಾ ಇದ್ದೋ ಯೇಸುವಿನ ನಾಮದಲ್ಲಿ ಯುದ್ಧ ನಿಲ್ಲಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಯುದ್ಧ ನಿಲ್ಲಲಿ. ಯೇಸುವಿನ ನಾಮದಲ್ಲಿ ಶಾಂತಿ ನೆಲೆಗೊಳ್ಳಲಿ. ಯೇಸುವಿನ ನಾಮದಲ್ಲಿ ಶಾಂತಿ ನೆಲೆಗೊಳ್ಳಲಿ. ಯೇಸುವಿನ ನಾಮದಲ್ಲಿ ಶಾಂತಿಗೊಳ್ಳಲಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ.